ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರ. ಈ ದಿನದಲ್ಲಿ ನೀವು ನಿಮ್ಮ ಮನೆಗಳಿಂದ ದೇವರ ಆರಾಧನೆಯಲ್ಲಿ ದೇವರನ್ನು ಆರಾಧಿಸಲು ನೀವು ಶಿಸ್ತಿಂದ ಕುಳಿತಿದ್ದೀರಾ ಎಂದು ನಾವು ನಂಬುತ್ತೇವೆ. ಬೆರಾಕ ಚರ್ಚಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳನ್ನು, ಗ್ರೀಟಿಂಗ್ಸನ್ನು ತರ್ತಾ ಇದ್ದೀವಿ. ಆನ್ ಬಿಹಾಫ್ ಆಫ್ ಪಾಸ್ಟರ್ ಪ್ರಕಾಶಂ ಅವರ ಲೀಡರ್ಶಿಪ್ ಕೆಳಗೆ ಇಲ್ಲಿ ಇರುವ ಪ್ರತಿಯೊಂದು ದೇವರ ಮಕ್ಕಳು ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳೋಕ್ಕೆ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳೋದು ತುಂಬ ಅವಶ್ಯಕತೆ ಆಗಿದೆ. ಈ ಆರಾಧನೆಯಲ್ಲಿ ನೀವು ನಿಮ್ಮ ಮನೆಯಲ್ಲಿರ್ಬೋದು, ಆದರೆ ಎಲ್ಲಿದ್ರೇನು ದೇವರ ವಾಕ್ಯ ಹೇಳುವ ಪ್ರಕಾರ ಅವರು ಆತ್ಮ ಸ್ವರೂಪನಾಗಿದ್ದಾರೆ. ಅವರನ್ನು ಹುಡುಕುವವರು, ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಈ ಕಡೆ ದಿನಗಳಲ್ಲಿ ನಮಗೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ. ಹೇಗೆ ಅಂದರೆ, ನಾವು ಸಹೋದರರಾಗಿ ಒಂದು ಜಾಗದಲ್ಲಿ ಒಂದು ಸ್ಥಳದಲ್ಲಿ ಕೂಡಿ ಬರಲು ನಮಗೆ ಅಸಾಧ್ಯ ಆಗಿದೆ. ಆದರೆ ದೇವರು ಹತ್ರಕ್ಕೂ ದೇವರಾಗಿದ್ದಾರೆ, ದೂರತ್ತಕ್ಕೂ ಅವರ ಆಂಡವರ ಇರ್ತಾರೆ. ಆ ರೀತಿಯಾಗಿ ನಾವು ಈ ಸಮಯದಲ್ಲಿ ನೀವು ಇರುವ ಜಾಗದಲ್ಲಿ ನೀವು ಸಭೆಗೆ ಬರುವಾಗ ಹೇಗೆ ಬಂದು ನಿಮ್ಮ ಮನಸ್ಸು, ನಿಮ್ಮ ಪ್ರಾಣ, ಆತ್ಮ, ಶರೀರ ಎಲ್ಲವನ್ನು ಒಂದು ಕಡೆ ನೀವು ಗಮನ ಕೊಟ್ಟು ನೀವು ಆರಾಧಿಸ್ತೀರೋ ಆ ರೀತಿಯಲ್ಲಿ ನೀವು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧವುಳ್ಳಂಥ ದೇವಾದಿ ದೇವನೇ, ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ, ಮಹಿಮೆಯನ್ನು ಸಲ್ಲಿಸ್ಕೊಳ್ತೇನೆ ಸ್ವಾಮಿ. ಈಗ ಈ ಸಮಯ ವಿಶೇಷವಾದ ಸಮಯ ಸ್ವಾಮಿ. ಕರ್ತನೇ, ಈ ಸಂದೇಶವನ್ನು ಕೇಳತಕ್ಕಂಥ ಒಂದೊಂದು ಮನೆಯಲ್ಲಿ ನಿನ್ನ ಪ್ರಸನ್ನತೆ ಆಳ್ವಿಕೆ ಮಾಡಲಿ. ಆತ್ಮನಾದ ತಂದೆಯು ಇಳಿದು ಸ್ವಾಮಿ ಅವರುಗಳ ಮಧ್ಯದಲ್ಲಿ ನೀವಿರುವುದಕ್ಕೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಮನೆಯಲ್ಲಿ ಕುಳಿತು ಸಂದೇಶವನ್ನು ನೋಡುವಾಗ ಭಯಭಕ್ತಿಯಿಂದ ಕುಳಿತು ಮಾತನಾಡುವಂಥ ದೇವಾದಿ ದೇವನ ವಾಕ್ಯವನ್ನು ಆಲಿಸಿ ನಡೆಯುವಂತೆ ನೀ ಕೃಪೆ ಮಾಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ರಾಜ. ಹೌದು ಸ್ವಾಮಿ, ಅಪ್ಪ, ಈ ವಾಕ್ಯವನ್ನು ಕೇಳ್ತಕ್ಕಂಥ ಒಬ್ಬೊಬ್ಬರ ಮನೆಯಲ್ಲಿ ನಿನ್ನ ಆರೋಗ್ಯವನ್ನು ಕಟ್ಟಲೇಡು, ನಿನ್ನ ಮಹಿಮೆಯನ್ನು ಕಟ್ಟಲೇಡು, ನಿಮ್ಮ ರಕ್ಷಣೆಯನ್ನು ಕಟ್ಟಲೇಡು. ಅವರ ಅವಶ್ಯಕತೆಗಳನ್ನೆಲ್ಲ ನೀನು ಸಂಧಿಸು. ಪ್ರಭು ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ ಜೀವಳ ತಂದೆ, ಆಮೆನ್. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಬದುಕಿರುವ ಕ್ಷಣವೆಲ್ಲ ಆರಾಧನೆ, 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 ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಬದುಕಿರುವ ಕ್ಷಣವೆಲ್ಲ ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರ ನೀಯೊರೆಸಿದೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರ ನೀಯೊರೆಸಿದೆ, ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಬದುಕಿರುವ ಕ್ಷಣವೆಲ್ಲ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ.
ಪರಲೋಕದಲ್ಲಿರುವ ತಂದೆಯೇ, ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಈ ದಿನದಲ್ಲಿ ಇಂಥ ಒಂದು ಅವಕಾಶವನ್ನು ದೇವರೇ ಈ ಲೈವ್ ಮೂಲಕ ನಿಮ್ಮ ಮಕ್ಕಳೊಂದಿಗೆ ಸೇರಿ ಆರಾಧಿಸಲು, ನಿಮ್ಮ ವಾಕ್ಯಗಳನ್ನು ಹಂಚಿಕೊಳ್ಳೋಕ್ಕೆ ನಮಗೆ ಕೊಟ್ಟಿರುವ ಈ ಅವಕಾಶಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಈ ರೀತಿಯಾದ ಅವಕಾಶ ಇಲ್ಲದೆ ಇರುವ ಪ್ರತಿಯೊಂದು ದೇವ್ರ ಮಕ್ಕಳನ್ನು ನಾವು ನೆನೆಸ್ತಾ ಇದ್ದೀವಿ. ಈ ಸಮಯದಲ್ಲಿ ಲೋಕದಲ್ಲಿ ಯಾವ ಸ್ಥಳಗಳಲ್ಲಿ ತೊಂದರೆ ವೇದನೆಯಿಂದ ಇದಾರೋ ಜನರು, ಆ ಸ್ಥಳಗಳಲ್ಲಿ ನಾವು ನಿಮ್ಮ ಶಾಂತಿಯನ್ನು ಮಾತಾಡ್ತಾ ಇದ್ದೀವಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸಂತೈಸುವಿಕೆಯನ್ನು ಮಾತಾಡ್ತಾ ಇದ್ದೀವಿ. ಒಡೆದು ಹೋಗಿರುವ ಹೃದಯಗಳನ್ನು ಯೇಸುವಿನ ನಾಮದಲ್ಲಿ ನಿಮ್ಮ ಪ್ರೀತಿಯಿಂದ ಕಟ್ಟಲ್ಪಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಯಾರೆಲ್ಲ ಅನಾರೋಗ್ಯದಿಂದ ಕಷ್ಟಪಡ್ತಾ ಇದ್ದಾರೋ, ನರಳ್ತಾ ಇದ್ದಾರೋ, ಈ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಮ ಸಹಾಯವನ್ನು, ನಿಮ್ಮ ಸೌಖ್ಯವನ್ನು ಅವ್ರಿಗೆ ಕಳಿಸ್ತಾ ಇದ್ದೀವಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಮಯದಲ್ಲಿ ದೇವರೇ, ನಾಯಕರ ಮಧ್ಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ವಿವೇಕ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಈ ಸಮಯದಲ್ಲಿ ಕೋವಿಡ್-19 ಅನ್ನೋ ಹೆಸರಲ್ಲಿ ಬಂದಿರುವ ಈ ವೈರಸ್ ಮೂಲಕ ಇಡೀ ಲೋಕನೇ, ಪ್ರಪಂಚನೇ ಭಯದಿಂದ, ಭೀತಿಯಿಂದ ತುಂಬಿದ್ದಾರೆ. ಈ ಸಮಯದಲ್ಲಿ ದೇವರೇ, ನೀವು ನಮಗೋಸ್ಕರ ಏನಿಟ್ಟಿದ್ದೀರೋ ಆ ವಾಕ್ಯಗಳ ಮೂಲಕ ನಾವು ಬಲ ಹೊಂದಲು, ಆ ವಾಕ್ಯಗಳ ಮೂಲಕ ನಾವು ಇನ್ನೂ ಹೆಚ್ಚಾಗಿ ನಿಮ್ಮಲ್ಲಿ ನಿಂತ್ಕೊಳ್ಳೋಕ್ಕೆ ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ದೇವರೇ, ನಿಮ್ಮ ವಾಕ್ಯಗಳಿಗೆ ನೇರವಾಗಿ ನಮ್ಮ ಹೃದಯಗಳನ್ನು ತಿರುಗಿಸ್ತಾ ಇದ್ದೀವಿ, ನಮ್ಮ ಹೃದಯಗಳನ್ನು ತೆರೀತಾ ಇದ್ದೀವಿ. ಪವಿತ್ರಾತ್ಮರೇ, ನೀವು ನಮ್ಮೊಟ್ಟಿಗೆ ಮಾತನಾಡಿ ವಾಕ್ಯಗಳಿಂದ ಪ್ರಕಟಣೆಯನ್ನು ನಂಬಿಕೆಯಿಂದ ನಾವು ಹೊಂದ್ಕೋತಾ ಇದ್ದೀವಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೇನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಲು ನಾವು ಸೇರಿ ಬಂದಿದ್ದೀವಿ. ಕೀರ್ತನೆ 46ನೇ ಅಧ್ಯಾಯ 10ನೇ ವಾಕ್ಯ ಬಂದು ಹೇಳ್ತಾ ಇದೆ, ನಾನು ದೇವರೆಂದು ನೀವು ತಿಳಿದುಕೊಳ್ಳಿರಿ ಅಂತ ಬಂದು ಹೇಳ್ತಾ ಇದೆ ಆ ವಾಕ್ಯ ಇನ್ನೂ ಹೆಚ್ಚಾಗಿ ಬಂದು ಇದೆ. ದೇಶಗಳಲ್ಲಿ, ಬೇರೆ ದೇಶಗಳ ಮಧ್ಯದಲ್ಲಿ ನಾನೇ ದೇವರು ಅಂತ ನೀವು ತಿಳ್ಕೊಬೇಕು ಅಂತೇಳಿ ಹೇಳ್ತಾ ಇದೆ. ಈ ವಾಕ್ಯ ಬಂದು ಇಂಗ್ಲೀಷಲ್ಲಿ ತುಂಬ ಕ್ಲಿಯರ್ ಆಗಿದೆ. ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್ ಅಂತ ಬಂದು ದೇವರು ಹೇಳ್ತಾ ಇದ್ದಾರೆ. ಇಂಥ ಸನ್ನಿವೇಶಗಳಲ್ಲಿ, ಇಂಥ ಪರಿಸ್ಥಿತಿ, ಹಂಗಂದರೆ ಇಡೀ ಲೋಕನೇ ಭಯದಲ್ಲಿ ಬಂದು ಇರುವ ಇಂಥ ಸಮಯದಲ್ಲಿ ಏನಂತ ನಾವು ನೋಡಬೇಕಾದ್ರೆ, ಎಲ್ಲರೂ ಬಂದು ದೇವರು ಏನು ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ, ಎಲ್ಲಿ ಬಂದು ಪ್ರವಾದನೆ ಬರುತ್ತೆ, ಎಲ್ಲಿ ಯಾವ ಸೇವಕರ ಮೂಲಕ ದೇವರು ಏನು ಹೇಳ್ತಾ ಇದ್ದಾರೆ ಅಂತ ಅನೇಕ ಕ್ರೈಸ್ತರು, ಅನೇಕ ದೇವ್ರ ಮಕ್ಕಳು ಬಂದು ಹುಡುಕಾಡ್ತಾ ಇದ್ದಾರೆ. ಯಾವ ಪ್ರಾಫೆಸಿ ಹೇಳ್ತಾ ಇದ್ದಾರೆ, ಇಲ್ಲ ಏನು ಹೇಳ್ತಾ ಇದೆ ದೇವರು ಅಂತ. ಆದರೆ ನೀವು ಒಂದು ನಿಜವಾದ ಕ್ರೈಸ್ತರಾಗಿ ಕ್ರಿಸ್ತನಲ್ಲಿ ನೀವು ಇಷ್ಟು ದಿನ ನಡ್ಕೊಂಡು ಬಂದರೆ, ನಿಮಗೆ ಈ ಕಾಲಗಳು ಬಂದು ಈ ವಿಷಯಗಳೆಲ್ಲ ಬಂದು ಆಶ್ಚರ್ಯ ಕೊಡುವಂಥ ವಿಷಯ ಅಲ್ಲ. ಯಾಕಂದರೆ ದೇವರು ಬಂದು ಅವ್ರ ವಾಕ್ಯದಲ್ಲಿ ಹೇಳಿದೆ, ಕಡೆಗಾಲದಲ್ಲಿ ಬಂದು ಅನೇಕ ಕಾರ್ಯಗಳು ಬಂದು ನಡೆಯುತ್ತೆ ಅಂತ. ಸೊ ಇದೆಲ್ಲ ಬಂದು ಪಾರ್ಟ್ ಆಫ್ ಎಂಡ್ ಟೈಮ್ ಸೈನ್ಸ್. ಇದು ಎಲ್ಲ ಬಂದು ಕಡೆ ದಿನಗಳಲ್ಲಿ ನಡೆಯುವಂಥ ಸೂಚನೆ ಕಾರ್ಯಗಳಲ್ಲಿ ಇದು ಒಂದಾಗಿದೆ. ಸೊ ಅಲ್ಲಿ ಬಂದು ಹೇಳಿದೆ, ಅನೇಕ ವ್ಯಾಧಿಗಳು ಬಂದು ಬರುತ್ತೆ ಅಂತ ಬಂದು ಹೇಳಿದೆ. ಆದರೆ ಕೋವಿಡ್-19 ಅಂತ ಬಂದು ಅಲ್ಲಿ ಬಂದು ಸ್ಪೆಸಿಫೈ ಮಾಡಿಲ್ಲ, ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಆದರೆ ಇದೆಲ್ಲ ನೋಡಿ ಬಂದು ಪ್ರಪಂಚದಲ್ಲಿ ಇರೋರು ಬಂದು ಹೆದರ್ಬೋದು. ಆದರೆ ನಮಗೆ ಬಂದು ಒಂದು ನಂಬಿಕೆ ಇದೆ. ಯಾಕೆ ಅಂದರೆ ಇದು ಮಧ್ಯದಲ್ಲೂ ದೇವರು ನಮ್ಮನ್ನು ಕಾಯುವಂಥವನಾಗಿದ್ದಾರೆ. ಅದಕ್ಕಂತೇಳಿ ಬಂದು ನಮಗೆ ಗೌರ್ಮೆಂಟ್ ಕೊಡುವ ರೂಲ್ಸ್ನ, ನಾವು ದೇವ್ರು ನಮ್ಮನ್ನ ಕಾಯ್ತಾ ಇದ್ದಾರೆ ಅಂತೇಳಿ ನಾವು ಗೌರ್ಮೆಂಟ್ ಕೊಡೋ ರೂಲ್ಸ್ನ ಬಂದು ಓವರ್ಟೇಕ್ ಮಾಡೋದು, ಇಲ್ಲ ಅದನ್ನು ಫಾಲೋ ಮಾಡದೇ ಇರೋದು ಬಂದು ಒಂದು ಒಳ್ಳೆ ಕ್ರೈಸ್ತರ ಸೂಚನೆ ಅಲ್ಲ, ಒಂದು ಒಳ್ಳೆ ಕ್ರೈಸ್ತನ ಗುರುತು ಅಲ್ಲ. ಸೊ ಹಂಗಿರ್ಬೇಕಾದ್ರೆ ನಿಮ್ಮ ಗೌರ್ಮೆಂಟ್ ಬಂದು ಏನು ಹೇಳ್ತಾ ಇದೆಯಾ ಆ ರೂಲ್ಸ್ನ ಬಂದು ನೀವು ಹಿಂಬಾಲಿಸಬೇಕಾಗಿರೋದು ಅವಶ್ಯಕತೆ ಆಗಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಬಂದು ದೇವರ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಇವೆಲ್ಲವನ್ನು ಕುರಿತು ಅದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗಿರೋದು ತುಂಬ ಅವಶ್ಯಕತೆ ಆಗಿದೆ. ಇಂಥ ಸಮಯದಲ್ಲಿ ಬಂದು ನಾವು ಬೇರೆಯವ್ರ ಥರ ಬಂದು ಹೆದರೋದು, ಇಲ್ಲ ನಾವು ಬಂದು ನಾಳೆ ಕುರಿತು ಬಂದು ಚಿಂತಿಸೋದು ಬಂದು ನಿಜವಾಗ್ಲೂ ಬಂದು ಮೂರ್ಖತನ ಆಗಿದೆ. ಬಿಕಾಸ್ ನೀವು ದೇವರನ್ನು ಫಾಲೋ ಮಾಡಿದರೆ, ಅವ್ರ ವಾಕ್ಯವನ್ನು ಫಾಲೋ ಮಾಡಿದರೆ, ನೀವು ಇಂಥ ಸಮಯದಲ್ಲಿ ಬಂದು ನೀವು ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ನೀವು ಸಿಯೋನ್ ಬೆಟ್ಟದಂತೆ ಬಂದು ಕದಲ್ದೆ ಬಂದು ಸ್ಟ್ರಾಂಗ್ ಆಗಿರ್ತೀರ. ಯಾಕಂದರೆ ನಿಮಗೆ ಗೊತ್ತು ಇಂಥ ಸಮಯದಲ್ಲೂ ದೇವರು ನಿಮ್ಮನ್ನು ಕಾಯಲು ಶಕ್ತನಾಗಿದ್ದಾನೆ ಅಂತ. ಯಾಕಂದರೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ 40 ವರ್ಷ, 40 ದಿನಗಳಲ್ಲ, 40 ತಿಂಗಳಲ್ಲ, 40 ವರ್ಷ ಬಂದು ಇಸ್ರಾಯೇಲ್ ಜನರನ್ನು ಅರಣ್ಯದಲ್ಲಿ ದೇವರು ಬಂದು ಕಾಯ್ದು ಮಾತ್ರ ಅಲ್ಲ, ಅವ್ರ ಅಗತ್ಯಗಳು ಪ್ರತಿಯೊಂದನ್ನು ಸಂಧಿಸ್ಕೊಂಡು ಬಂದರು. ಅವ್ರು ಬಂದು ಯಾವುದಕ್ಕೂ ಬಂದು ಕೊರತೆ ಇಲ್ಲದೆ ದೇವರು ಅವ್ರನ್ನ ನಡೆಸಿದ್ದಾರೆ. ಅಂಥ ದೇವರನ್ನ ನಾವು ಆರಾಧಿಸ್ತಾ ಇದ್ದೀವಿ. ಆ ಇಸ್ರಾಯೇಲ್ ಜನರಿಗಿಂತ ಹೆಚ್ಚಾದ ಮಹಿಮೆಯನ್ನು ಈ ದಿನಗಳಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ದೇವರು ನಮಗೆ ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಬಂದು ನಾವು ಮೂರ್ಖರಂತೆ ಬಂದು ಬೇರೆಯವ್ರ ಥರ ಬಂದು ಚಿಂತೆ ಮಾಡಿಕೊಂಡು ನಾವು ಬಂದು ನಮ್ಮಲ್ಲಿ ನಾವೇ ಬಂದು ಕಿತ್ಲಾಡ್ಕೊಂಡು ನಾವು ನಮ್ಮಲ್ಲಿ
ನಮ್ಮಲ್ಲೇ ಬಂದು ಐಕ್ಯತೆ ಇಲ್ಲದೆ ಇರೋದು ಬಂದು ನಿಜವಾಗ್ಲೂ ಬಂದು ನಾವು ಹೆಂಗಿದ್ದೀವಿ ಅಂದರೆ ಈ ಸಮಯಗಳ ಕುರಿತು ನಾವು ಬಂದು ಅರಿವಿಲ್ಲದೆ ಇರೋರ ಥರ ನಡ್ಕೋತಾ ಇದ್ದೀವಿ ಅಂತ ಅದೇ ತೋರಿಸ್ತಾ ಇದೆ. ಸೊ ಇದು ಮಧ್ಯದಲ್ಲಿ ಏನಂದರೆ ನಾವು ನಾನು ಯಾವಾಗೂ ನಿಮ್ಮ ಜೊತೆ ಹಂಚ್ಕೊಳ್ಳೋದು ಎರಡು, ನಮಗೆ ಕೊಟ್ಟಿರುವ ಹೊಸ ಒಡಂಬಡಿಕೆಯಲ್ಲಿ 2 ಕಟ್ಟಳೆಗಳು. ಮೊದಲನೇದು ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶರೀರದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ದೇವ್ರನ್ನ ಪ್ರೀತಿಸಬೇಕು. 2ನೇದು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಬೇಕು. ನೀವು ದೇವರನ್ನು ನಿಜವಾಗ್ಲೂ ಪ್ರೀತಿಸೋದಾದರೆ ನೀವು ನಂಬಿಕೆಯ ವಿಷಯದಲ್ಲಿ ಅವ್ರನ್ನ ನಂಬೋದ್ರಲ್ಲಿ ನೀವು ಕಷ್ಟಪಡೋದಿಲ್ಲ. ಒಂದು ಉದಾಹರಣೆಗೆ, ಒಂದು ಹುಡುಗಿ ಬಂದು ಒಂದು ಹುಡುಗನ ಬಂದು ಪ್ರೀತಿ ಮಾಡಿಕೊಂಡು ಅವ್ರ ತಂದೆ ತಾಯಿನೆಲ್ಲ ಎದುರಾಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಆ ಪ್ರೀತಿಯಲ್ಲಿ ಬಂದು ಆ ನಂಬಿಕೆನೂ ಒಂದು ಸಬ್ಸ್ಟೆನ್ಸ್ ಆಗಿದೆ, ಪ್ರೀತಿಯಲ್ಲಿ ಬಂದು ನಂಬಿಕೆನೂ ಒಂದು ವಿಷಯ ಆಗಿದೆ. ಸೊ ಹಂಗಿರ್ಬೇಕಾದ್ರೆ ನೀವು ದೇವ್ರನ್ನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡೋರಾದರೆ ನೀವು ದೇವ್ರನ್ನ ನಂಬಕ್ಕೆ ಬಂದು ಒಂಚೂರು ಯೋಚನೆ ಮಾಡಲ್ಲ. ನೀವು ಬಂದು ನಿಮ್ಮ ನಂಬಿಕೆಯಲ್ಲಿ ಕದಲಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿಮಗೆ ಗೊತ್ತು, ನಿಮ್ಮನ್ನು ಕಾಯುವಾತನು ಅವರು ಬಂದು ಶಕ್ತನಾಗಿದ್ದಾರೆ. ಅವ್ರು ಬಂದು ಸಕಲ ಈ ಇಡೀ ಲೋಕವನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಾಗಿದ್ದಾರೆ. ಅವ್ರು ಬಂದು ವಾಕ್ಯದಲ್ಲಿ ಹೇಳಿದೆ, ಪ್ರಾಣಿಗಳು ಪಕ್ಷಿಗಳಿಗೆ ಬಂದು ಜೀವ ಇರೋ ಯಾವುದು ಇದ್ರೇನೋ ಅದಕ್ಕೆ ಬಂದು ಊಟ ಕೊಡೋಕ್ಕೆ ಅವ್ರು ಶಕ್ತನಾಗಿರುವಾಗ ಅವ್ರ ಸ್ವರೂಪದಲ್ಲಿ ಉಂಟು ಮಾಡಿರುವ ನಿಮಗೆ ನನಗೆ ಬಂದು ಅವ್ರು ಬಂದು ನಮ್ಮ ಅಗತ್ಯಗಳನ್ನು ಸಂಧಿಸೋದು ಬಂದು ಅವ್ರಿಗೆ ಕಷ್ಟನೋ ಇಲ್ಲ ಅಸಾಧ್ಯವಾದ ಕಾರ್ಯನೇ ಇಲ್ಲ. ಅದರಲ್ಲೂ ನೀವು ಆತನನ್ನು ನಂಬುವುದಾದರೆ ನಿಜವಾಗ್ಲೂ ಅವ್ರ ಮಹಿಮೆಯನ್ನು ಕಾಣ್ತೀರಾ. ಸೊ ಹಂಗಿರ್ಬೇಕಾದ್ರೆ ನೀವು ಅವ್ರ ಪ್ರೀತಿಯಲ್ಲಿ ಈ ಕಡೆ ದಿನಗಳಲ್ಲಿ ನೆಲೆಗೊಳ್ಳೋದು ತುಂಬಾ ಅಗತ್ಯವಾಗಿದೆ. ನೀವು ಪ್ರೀತಿಯಲ್ಲಿ ಸ್ವಲ್ಪ ಜಾರಿದ್ರೆ ನಿಮ್ಮ ಆತ್ಮಿಕ ಜೀವಿತ, ನಿಮ್ಮ ಎಲ್ಲ ಕಾರ್ಯಗಳು ಬಂದು ಕೆಳಗೆ ಬೀಳೋಕ್ಕೆ ತುಂಬಾ ಚಾನ್ಸಸ್ ಇದೆ. ಸೊ ನಿಮ್ಮ ಪ್ರೀತಿ, ದೇವ್ರ ಜೊತೆ ಇರುವ ನಿಮ್ಮ ಪ್ರೀತಿಯ ನಡತೆ ಹೇಗಿದೆ, ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಹೀಗೆ ಹೇಳ್ತೀವಿ, ಯುವರ್ ಲವ್ ವಾಕ್ ವಿತ್ ಗಾಡ್ ಹೇಗೆ ಇದೆ ಅದನ್ನು ನೀವು ಬಂದು ನಿಮ್ಮನ್ನು ಸೆಲ್ಫ್ ಅನಲೈಸ್ ಮಾಡಿ. ದೇವ್ರ ಮೇಲಿರೋ ಪ್ರೀತಿ ಬಂದು ನಿಮಗೆ ಬೆಂಕಿ ಥರ ಇದೆಯಾ, ಇಲ್ಲ ನೀರು ಥರ ಇದೆಯಾ, ಇಲ್ಲ ಬಂದು ತಣ್ಣಗಾಗಿದೆಯಾ ಅಂತ ಬಂದು ನೀವು ನಿಮ್ಮ ಹೃದಯಗಳನ್ನು ಬಂದು ಈ ದಿನದಲ್ಲಿ ಬಂದು ಈ ಸಮಯದಲ್ಲಿ ಬಂದು ಚೆಕ್ ಮಾಡಿ ನೋಡೋದು ತುಂಬ ಮುಖ್ಯವಾಗಿದೆ. ಯಾಕಂದರೆ ಅನೇಕರು ಬಂದು ಅಯ್ಯೋ ಚರ್ಚ್ ಮುಂಚೆ ಥರ ಬಂದು ನಾವು ಸೇರ್ತಾ ಇಲ್ಲ, ಅದಕ್ಕೆ ಬಂದು ಒಂಥರ ಸೋತೋಗಿದ್ದಾರೆ ಅನೇಕ ವಿಶ್ವಾಸಿಗಳು. ಯಾಕೆ ಕಾರಣ? ಅವ್ರ ಪ್ರೀತಿ, ದೇವ್ರ ಮೇಲಿರೋ ಅವ್ರ ಪ್ರೀತಿ ಬಂದು ಮುಂಚೆ ಥರ ಇಲ್ಲ. ಅವ್ರ ಸಭೆಗೆ ಬಂದ್ರೇ ಅವ್ರಿಗೆ ಬಂದು ದೇವ್ರ ಮೇಲಿರೋ ಭಕ್ತಿ, ಪ್ರೀತಿ ಎಲ್ಲ ಬಂದು ಬರೋದು. ಮನೆಗೆ ಹೋದರೆ ಯಥಾ ಪ್ರಕಾರ ಅವ್ರು ಜೀವಿಸ್ತಾ ಇದ್ದಾರೆ. ಆದರೆ ಎಲ್ಲಿದ್ರೇನು ನಿಮ್ಮ ಪ್ರೀತಿ, ದೇವ್ರ ಮೇಲಿರುವ ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿಯ ನಡತೆಯಲ್ಲಿ ನೀವು ಸ್ಟ್ರಾಂಗ್ ಆಗಿ ದೃಢವಾಗಿದ್ದರೆ ಯಾವುದೇ ಸನ್ನಿವೇಶ ಬರಲಿ, ಈ ಲಾಕ್ಡೌನ್ 1 ಇಯರ್ ಕಂಟಿನ್ಯೂ ಆದ್ರೇನು ದೇವ್ರ ಮೇಲಿರೋ ನಿಮ್ಮ ಪ್ರೀತಿ, ನಿಮ್ಮ ನಂಬಿಕೆ ಬಂದು ಇನ್ನೂ ಹೆಚ್ಚಾಗುತ್ತೆ ಹೊರತು ಕೊರತೆ ಆಗಲ್ಲ. ಯಾಕಂದರೆ ಇಂಥ ಸಿಚುವೇಶನ್ ಬಂದ್ರೇ ನಾವು ಬಂದು ದೇವ್ರ ಮೇಲೆ ನಾವು ಇಟ್ಟಿರುವ ನಂಬಿಕೆ ಏನು ಅಂತ ಬಂದು ತೋರಿಸ್ಕೊಳ್ಳೋಕ್ಕೆ ಬಂದು ಒಂದು ಸನ್ನಿವೇಶ ಇಲ್ಲ ಒಂದು ಚಾನ್ಸ್ ಆಗಿದೆ. ಸೊ ಹಂಗಿರುವಾಗ ನಿಮ್ಮ ಪ್ರೀತಿಯ ನಡತೆ ಹೇಗೆ ಇದೆ ಅಂತ ನೀವು ನಿಮ್ಮ ಲೈಫ್ನ, ನಿಮ್ಮ ಜೀವಿತವನ್ನು ಚೆಕ್ ಮಾಡಿ ನೋಡಿ, ಅನಲೈಸ್ ಮಾಡಿ ನೋಡಿ. 2ನೇದು ವಾಕ್ಯದಲ್ಲಿ ಹೇಳಿದೆ, ನಿಮ್ಮಂತೆ ನಿಮ್ಮ ನೆರೆಯವರನ್ನು ಪ್ರೀತಿಸಿ ಅಂತ. ಸೊ ಇಂಥ ಟೈಮಲ್ಲಿ ಬಂದು ಜನರು ಹೇಗಿದ್ದಾರೆ ಅಂದರೆ ದೇ ಆರ್ ಫುಲ್ ಆಫ್ ದೆಮ್ ಸೆಲ್ಫ್. ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಹಂಗಂದರೆ ಅಯ್ಯೋ ನನಗೆ ಇದು ಬೇಕು, ನನಗಿದು ಬೇಕು. ಒಂದು ಲಾಕ್ಡೌನ್ ಸ್ಟಾರ್ಟ್ ಆಗ್ತಾ ಇದೆ ಅಂತೇಳಿ ಹೇಳಿದ ದಿನ ಒಬ್ಬರು ಅಂಗಡಿಗೆ ಬಂದರು, 10 ಮೂಟೆ ಅಕ್ಕಿ ತಗೊಂಡೋದ್ರು. ನಾನು ಯೋಚನೆ ಮಾಡ್ತಾಯಿದ್ದೀನಿ, ಅಷ್ಟು ಜನ ಇದ್ದಾರೆ ಅವ್ರ ಮನೆಯಲ್ಲಿ, ಒಂದು ವೇಳೆ ಇರ್ಬೋದು. ಆದರೆ ಬಂದು ಪ್ರೈಮ್ ಮಿನಿಸ್ಟರ್ ಬಂದು ಹೇಳ್ತಾ ಇದ್ದಾರೆ, ನೀವು ಪ್ಯಾನಿಕ್ ಆಗಿ ಏನು ಮಾಡಬೇಡಿ, ಜಾಸ್ತಿ ತಗೊಳ್ಬೇಡಿ. ಯಾಕಂದರೆ ಎಲ್ಲರಿಗೂ ಏನು ಬೇಕಾಗಿದೆ, ಎಸೆನ್ಷಿಯಲ್ಸ್ ಎಲ್ಲರಿಗೂ ಬಂದು ಆ ಥರ ಬೇಕಾಗಿದೆ. ಸೊ ಹಂಗಿರ್ಬೇಕಾದ್ರೆ ಜನರು ಹೇಗಿದ್ದಾರೆ ಅಂದರೆ ನನಗೆ ಬೇಕು, ನಾನು, ನನ್ನ ಕುಟುಂಬ, ನನ್ನ ಸೇಫ್ಟಿನ ನಾನು ನೋಡ್ಕೋಬೇಕು ಅಂತ ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಕ್ರೈಸ್ತರಾದ ನೀವು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ? ಅಗತ್ಯದಲ್ಲಿ ಇರೋ ಯಾರಿಗಾದರೂ ಸಹಾಯ ಮಾಡೋಕ್ಕೆ ಮುಂದೆ ಹೋಗಿದ್ದೀರಾ? ಇಲ್ಲ ನಿಮ್ಮ ಸಹೋದರರು ಹೇಗೆ ಇದ್ದಾರೆ ಅಂತ ಒಂದು ದಿನ ಆದರೂ ವಿಚಾರಿಸಿದ್ದೀರಾ? ಕೆಲವರು ಬಂದು ಡೈಲಿ ವೇಜಸ್ ಕೆಲಸ ಮಾಡೋರು, ಅವ್ರು ಅವತ್ತಕ್ಕೆ ಏನು ಕೆಲಸ ಮಾಡ್ತಾರೋ ಅದೇ ಬಂದು ಅವ್ರಿಗೆ ಆ ದುಡಿಮೆಯಿಂದನೇ ಅವ್ರು ತಿನ್ನೋರು. ಅಂಥವ್ರು ಬಂದು ಹೇಗೆ ಅವ್ರು ಊಟ ಮಾಡ್ತಾ ಇದ್ದಾರೆ ಅಂತ ವಿಚಾರಿಸಿದ್ರಾ? ಇಲ್ಲ. ಈ ಸಮಯದಲ್ಲೆಲ್ಲ ನಾವು ಬಂದು ನಮ್ಮ ಮನೆಗೆ ಬಂದು ಮಾಂಸ ಸಿಗ್ತಾ, ನಮ್ಮ ಮನೆಗೆ ಬಂದು ತರಕಾರಿ ಸಿಗ್ತಾ, ನಮಗೆ ಬೇಕಾಗಿರೋದೆಲ್ಲ ಇದೆಯಾ ಅಂತ ಬರೀ ಯಾವ್ದು ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ನೋಡಿದ್ರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ದೇವ್ರ ವಾಕ್ಯ ಹೇಳ್ತಿದೆ, ನೀನು ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು ಅಂತ. ಸೊ ನಮ್ಮಂತೆ ನಾವು ಪ್ರೀತಿಸಿದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಅಗತ್ಯಗಳು ಬಂದು ಸಂಧಿಸಲ್ಪಟ್ಟಿದೆಯಾ, ಇಲ್ಲ ಬಂದು ಅವ್ರಿಗೇನಾದರೂ ಅಗತ್ಯ ಇದೆಯಾ ಅಂತ ಅಟ್ಲೀಸ್ಟ್ ವಿಚಾರಿಸೋಕ್ಕೆ ನೀವು ಮುಂದೆ ಹೋಗ್ತಾ ಇದ್ರಿ. ಸೊ ಇಷ್ಟು ದಿನ ನೀವು ಮಾಡಿಲ್ಲ ಅಂದರೆ
ಇವತ್ತು ನಿಮಗೆ ಅವಕಾಶ ಕೊಡ್ತಾ ಇದ್ದೀವಿ. ನಿಮ್ಮ ಪಕ್ಕದಲ್ಲಿರೋರು ಇಲ್ಲ ನಿಮಗೆ ತಿಳಿದಿರೋ ದೇವ್ರ ಮಕ್ಕಳು ಇರ್ಬೋದು. ಸೊ ಅವ್ರನ್ನ ವಿಚಾರಿಸಿ ಅವ್ರು ಹೇಗೆ ಇದ್ದಾರೆ, ಈ ಲಾಕ್ಡೌನ್ ಪೀರಿಯಡಲ್ಲಿ ಅವ್ರಿಗೆ ಬೇಕಾಗಿರೋದೆಲ್ಲ ಸಿಗ್ತಾ ಇದೆಯಾ, ನಿಮ್ಮಲ್ಲಿ ಇರೋದನ್ನ ಸ್ವಲ್ಪ ಹಂಚ್ಕೊಳ್ಳೋದ್ರಿಂದ ನಾವು ಕೊರತೆ ಆಗಲ್ಲ, ನಾವು ಇನ್ನೂ ಆಶೀರ್ವದಿಸಲ್ಪಡ್ತೀವಿ. ಸೊ ಈ ವಾಕ್ಯದಲ್ಲಿ ಎಲ್ಲಿದೆ, ಇದು ಮಾತ್ರ ಅಲ್ಲ, ಈ ವಾರದಲ್ಲೇ ಬಂದು ಒಂದು ಕನಸು ಬಂದು ನನಗೆ ಬಂದು ದೇವ್ರು ತೋರಿಸಿದ್ರು. ಅದರಲ್ಲಿ ಏನು ನೋಡಿದೆ ಅಂದರೆ, ಯೇಸು ಕ್ರಿಸ್ತನ ಬರೋಣ ಬಂದು ಬಹು ಹತ್ರ ಇದೆ, ಅವರು ಆಲ್ಮೋಸ್ಟ್ ಬಂದಿದ್ದಾರೆ ಅಂತ ಟೈಮಿಗೆ ಮುಂಚೆ ಹೇಗೆ ಇದ್ದಾರೆ ಕ್ರೈಸ್ತರು ಅಂತ ಬಂದು ಆ ಕನಸಲ್ಲಿ ದೇವ್ರು ತೋರಿಸಿದ್ರು. ಅದರಲ್ಲಿ ನೋಡಿದ್ರೆ ಕ್ರೈಸ್ತರು ಬಂದು ನಿಜವಾಗ್ಲೂ ಬಂದು ವಿಚಿತ್ರವಾಗಿದ್ದಾರೆ. ವಿಚಿತ್ರ ಅಂತೇಳಿ ನಾನು ಹೇಳೋ ಆ ಪದ ಬಂದು ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಡಿ. ಹೇಗೆ ಅಂದರೆ ಅವ್ರ ಇಷ್ಟ ಪ್ರಕಾರ ಜೀವಿಸ್ತಾ ಇದ್ದಾರೆ, ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ, ಬರೀ ಬಂದು ಅವ್ರಿಗೆ ಬಂದು ಅವ್ರ ಸ್ಥಾನ ಇಂಪಾರ್ಟೆಂಟ್ ಆಗಿದೆ, ಅವ್ರ ಹೆಸರು ಇಂಪಾರ್ಟೆಂಟ್ ಆಗಿದೆ, ಅವ್ರು ಬಂದು ಅಯ್ಯೋ ಅವ್ರಿಗಿಂತ ನಾನು ಪರವಾಗಿಲ್ಲ ಅಂತ ಬೇರೆಯವ್ರ ಜೊತೆ ಕಾಂಪಿಟೇಷನ್ ಮಾಡೋದ್ರಲ್ಲೇ ಅವ್ರ ಸಮಯ ಕಳೀತಾ ಇದ್ದಾರೆ ಹೊರತು ಇಲ್ಲ ಬಂದು ಬೇರೆಯವ್ರನ್ನ ಬಂದು ಹಿಂಗೆ ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಸಮಯ ಕಳೀತಾ ಇದ್ದಾರೆ. ಅಲ್ಲಿ ಇನ್ನೊಂದು ಸೀನ್ ನೋಡಿದ್ರೆ ಅಲ್ಲಿ ಯೇಸು ಕ್ರಿಸ್ತನು ಬರೋಕ್ಕೆ ಬಂದು ಆಲ್ಮೋಸ್ಟ್ ಅವ್ರು ಇಳಿದು ಬರ್ತಾ ಇದ್ದಾರೆ, ಅವರು ಆಕಾಶದಲ್ಲಿ ಅಲ್ಲಿ ಬಂದು ಬರ್ತಾ ಇದ್ದಾರೆ. ಅದನ್ನು ನಾವು ನೋಡಿದಾಗ ಹೆಂಗಿತ್ತು ಅಂದರೆ, ಆ ಟೈಮ್ ನಮ್ಗೆ ಹೆಂಗಿರುತ್ತೆ, ನಾವು ಯಾರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ನಮಗೆ ಒಂದು ಕ್ಷಣನೂ ಇರಲ್ಲ. ನೀವು ರೆಡಿಯಾಗಿದ್ದೀರಾ, ನೀವು ಹೋಗ್ತಾ ಇರ್ತೀರಾ, ಆ ಥರನೇ ಅಂಥ ಟೈಮು. ಸೊ ಈಗ ನಮಗೆ ಟೈಮ್ ಇದೆ ಒಬ್ಬರಿಗೆ ಒಬ್ಬರು ಸಹಾಯ ಮಾಡೋಕ್ಕೆ. ನಿಮಗೆ ತಿಳಿದಿರುವ ಕ್ರೈಸ್ತರು ಇಲ್ಲ ದೇವ್ರ ಮಕ್ಕಳು ಯಾರಾದರೂ ಅಲಕ್ಷ್ಯವಾಗಿದ್ದರೆ ಅವ್ರಿಗೆ ಪ್ರೀತಿಯಿಂದ ನೀವು ಬಂದು ಸಹಾಯ ಮಾಡಿ. ಯಾವ ರೀತಿ ಸಹಾಯ ಮಾಡುತ್ತೆ, ಬ್ರದರ್ ಸಿಸ್ಟರ್ ಹೀಗೆ ಇರಬೇಡಿ, ನಾವು ಇರೋದು ಕಡೆ ಕಾಲ, ಈ ಕಾಲದಲ್ಲಿ ಬಂದು ನಾವು ಪ್ರೀತಿಯಲ್ಲಿ ನಡಿಬೇಕಾಗಿದೆ, ಅವ್ರು ಏನೇ ಮಾಡಿರಲಿ ನಾವು ಪ್ರೀತಿಯಲ್ಲಿ ನಡೆಯೋಣ ಅಂತ ಬೇರೆಯವ್ರನ್ನ ಬಂದು ಪ್ರೋತ್ಸಾಹಿಸೋದು ಬಿಟ್ಬಿಟ್ಟು ನೀವು ಬಂದು ಅವ್ರು ಹಿಂಗೆ ಮಾಡ್ತಾ ಇದ್ದಾರಾ ನೀವು ಬಿಟ್ಟು ಕೊಡಬೇಡಿ, ಆ ಥರ ಬಂದು ನಾವು ಇನ್ನೂ ಬಂದು ಹಗೆತನವನ್ನು ಹೆಚ್ಚಿಸೋರಾಗಿ ಇರಬಾರ್ದು. ಯಾಕಂದರೆ ಬಂದು ಅಂಥ ಸ್ಥಳದಲ್ಲಿ ಬಂದು ದೇವರು ಬಂದು ಇಷ್ಟಪಡಲ್ಲ. ವಾಕ್ಯದಲ್ಲಿ ಹೇಳಿದೆ 1 ಯೋಹಾನದಲ್ಲಿ ದೇವರು ಬಂದು ಪ್ರೀತಿಯಾಗಿದ್ದಾರೆ ಅಂತ ಬಂದು ಹೇಳ್ತಾ ಇದೆ. ಸೊ ಆ ವಾಕ್ಯದಲ್ಲಿ ಬಂದು ನಿಮ್ಮ ಪ್ರೀತಿ ಇಲ್ಲ ಅಂದರೆ ನೀವು ದೇವರು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಸೊ ಹಂಗಿರಬೇಕಾದ್ರೆ ನೀವು ಪ್ರೀತಿಯಲ್ಲಿ ನಡೆಯೋದು ಈ ಕಡೆ ದಿನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ದಯವಿಟ್ಟು ಬೇರೆಯವ್ರ ಬಗ್ಗೆ ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ನಾನು ಹಿಂಗಿರಬೇಕು, ಅವ್ರಿಗಿಂತ ಮೇಲೆ ಇರಬೇಕು, ಇದು ಬಗ್ಗೆ ಎಲ್ಲ ಬಿಟ್ಬಿಟ್ಟು ದೇವ್ರನ್ನ ಪ್ರೀತಿ ಮಾಡೋದನ್ನು ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ನೆರೆಯವರು, ನಿಮ್ಮ ಸುತ್ತಮುತ್ತ ಇರೋ ದೇವ್ರ ಮಕ್ಕಳಿಗೆ ಇಲ್ಲ ಬೇರೆಯವ್ರಿಗೆ ಬಂದು ಯಾವ ರೀತಿ ನೀವು ಒಂದು ಸಹಾಯ ಆಗಿ ಇರೋಕ್ಕಾಗುತ್ತೆ, ಹೌ ಯು ಕ್ಯಾನ್ ಬಿ ಆ್ಯನ್ ಎನ್ಕರೇಜ್ಮೆಂಟ್ ಟು ದೆಮ್, ಅವ್ರಿಗೆ ಹೇಗೆ ಒಂದು ಪ್ರೋತ್ಸಾಹ ಕೊಡೋರಾಗಿ ಇರೋಕ್ಕಾಗುತ್ತೆ, ಆ ಥರ ಒಂದು ಅವಕಾಶವನ್ನು ಹುಡುಕೋವರಾಗಿ ಇರಿ. ನೆಕ್ಸ್ಟ್ ಬಂದು ಇದರಲ್ಲಿ ಇನ್ನೊಂದು ಬಂದು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಏನಂದರೆ, ಅನೇಕ ಕ್ರೈಸ್ತರು ಬಂದು ದೇವ್ರ ವಾಕ್ಯನ ಹಿಂಬಾಲಿಸೋಕ್ಕೆ ಇಂಥ ಪೀರಿಯಡ್ ಆಫ್ ಟೈಮಲ್ಲಿ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಅವ್ರನ್ನ ವಾಚ್ ಮಾಡೋಕ್ಕೆ ಅವ್ರ ಲೀಡರ್ ಇಲ್ಲ, ಅವ್ರ ಪಾಸ್ತರ್ ಇಲ್ಲ, ಅವ್ರ ನಾಯಕರಿಲ್ಲ. ಸೊ ಇಷ್ಟ ಬಂದಂಗೆ ಜೀವಿಸ್ತಾ ಇದ್ದಾರೆ. ಆದರೆ ನೀವು ದೇವ್ರನ್ನ ಪ್ರೀತಿಸೋರಾದರೆ, ಪೂರ್ಣ ಹೃದಯದಿಂದ ಪ್ರೀತಿಸೋರಾದರೆ ದೇವ್ರ ವಾಕ್ಯನ ಹಿಂಬಾಲಿಸೋದು ನಿಮಗೊಂದು ಕಷ್ಟನೇ ಅಲ್ಲ. ಯಾಕಂದರೆ ಅವ್ರ ವಾಕ್ಯ ಹೇಳ್ತಾ ಇದೆ, ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವಿರಿ. ಸೊ ಹಂಗಿರಬೇಕಾದ್ರೆ ಅವ್ರ ವಾಕ್ಯಗಳನ್ನ ನಾವು ನಿಜವಾಗ್ಲೂ ಅವ್ರನ್ನ ಪ್ರೀತಿಸಿದ್ರೆ, ಅವ್ರ ವಾಕ್ಯನ ಕೈಗೊಂಡು ನಡೆಯೋದು, ಇನ್ನೊಬ್ಬರನ್ನ ಕ್ಷಮಿಸೋದು ನಮಗೆ ಒಂದು ದೊಡ್ಡ ವಿಷಯ ಅಲ್ಲ. ಅವ್ರು ಏನೇ ಮಾಡಿದ್ರೇನು ಅವ್ರನ್ನ ಅದು ಲೆಟ್ ಗೋ ಮಾಡೋದು, ಅದನ್ನು ಬಿಟ್ಟುಬಿಡೋದು ನಮಗೆ ಬಂದು ಒಂದು ಕಷ್ಟವಾದ ವಿಷಯನೇ ಅಲ್ಲ. ಸೊ ಹೀಗಿರಬೇಕಾದ್ರೆ ಬಂದು ದೇವ್ರ ವಾಕ್ಯನ ಹಿಂಬಾಲಿಸೋದು ಬಂದು ಪ್ರತಿಯೊಬ್ಬರು ನಾವು ನಮಗೆ ಲೆಕ್ಕ ಕೊಟ್ಕೋಬೇಕು. ಯಾಕಂದರೆ ಈ ಲಾಕ್ಡೌನ್ ಪೀರಿಯಡಲ್ಲಿ ನಿಮ್ಮನ್ನು ವಾಚ್ ಮಾಡೋಕ್ಕೆ ನಿಮ್ಮ ಸೇವಕರಿಲ್ಲ, ನಿಮ್ಮ ನಾಯಕರಿಲ್ಲ, ನಿಮ್ಮ ಸೆಲ್ ಲೀಡರ್ಸ್ ಇಲ್ಲ, ನಿಮ್ಮ ಚರ್ಚ್ ಲೀಡರ್ಸ್ ಇಲ್ಲ. ಸೊ ಹಂಗಿರಬೇಕಾದ್ರೆ ಯು ಆರ್ ಅಕೌಂಟಬಲ್ ಟು ಯೋರ್ ಸೆಲ್ಫ್. ನಿಮಗೆ ನೀವೇ ಲೆಕ್ಕ ಕೊಟ್ಕೋಬೇಕು. ನಾನು ಹೇಗೆ ಇದ್ದೀನಿ, ನನ್ನ ಜೀವಿತ ಹೇಗೆ ಇದೆ, ದೇವ್ರ ವಾಕ್ಯ ಪ್ರಕಾರ ನಡೀತಾ ಇದ್ದೀನಾ, ದೇವ್ರ ವಾಕ್ಯದ ಸ್ಟ್ಯಾಂಡರ್ಡ್ ಪ್ರಕಾರ ಇದೆಯಾ ನನ್ನ ಜೀವಿತ ಅಂತ ಬಂದು ಚೆಕ್ ಮಾಡಿ ಅದ್ರ ಪ್ರಕಾರ ನಡೆಯೋದು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇಂಥ ಟೈಮಲ್ಲಿ ಬಂದು ದಯವಿಟ್ಟು ಜಗಳ ಆಡೋದು ಇಲ್ಲ, ದಯವಿಟ್ಟು ಇವ್ರ ಬಗ್ಗೆ ಮಾತಾಡೋದು, ದಯವಿಟ್ಟು ಬಂದು ನಮ್ಮ ಮಧ್ಯದಲ್ಲಿ ನಾವು ಬಂದು ಇವ್ರು ದೊಡ್ಡವರು ನಾವು ದೊಡ್ಡವರು ಅಂತ ಕಾಂಪಿಟೇಷನ್ ಮಾಡೋಕ್ಕೆಲ್ಲ ಇವಾಗ ಟೈಮ್ ಇಲ್ಲ. ಈ ಟೈಮ್ ಬಂದು ಹೇಗೆ ಇದೆ ಅಂದರೆ, ಆ 10 ಜನ ಕನ್ಯರು ಹೇಗೆ ಬಂದು ಅವ್ರ ಮದಲಿಂಗನಿಗೋಸ್ಕರ ರಾತ್ರಿ ಕಾಯ್ತಾ ಇದ್ರು ಅಂತ ರಾತ್ರಿ ಟೈಮಲ್ಲಿ ನಾವಿದ್ದೀವಿ. ಯಾವ ಕ್ಷಣದಲ್ಲಿ ಮದಲಿಂಗನು ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಸಿದ್ಧರಾಗಿರೋಣ. ಅವರು ಬಂದು ಮೊದಲ ಗೀತಿಗಳಾಗಿದ್ದರು, ಅವ್ರು ವರ್ಜಿನ್ಸ್ ಕನ್ಯರಾಗಿದ್ದರು, ಆದ್ರೇನು ಅದರಲ್ಲಿ 5 ಜನ ಮಾತ್ರನೇ ಬುದ್ಧಿ ಉಳ್ಳವರಾಗಿದ್ದರು. ಸೊ ನಿಮ್ಮ ಚಾಯ್ಸ್, ನೀವು ಬಂದು ಬುದ್ಧಿ ಉಳ್ಳವರಾಗಿರ್ಬೇಕಾ ಇಲ್ಲ ಮೂರ್ಖರಾಗಿರುವ ಕನ್ಯೆಗಳ ಥರ ಇರಬೇಕಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಯು ಆರ್ ಅಕೌಂಟಬಲ್ ಟು ಯೋರ್ ಸೆಲ್ಫ್. ನಿಮಗೆ ನೀವೇ ಲೆಕ್ಕ ಕೊಡಬೇಕಾಗಿದೆ. ಸೊ ಈ ರೀತಿಯಲ್ಲಿ ಬಂದು ನಿಮ್ಮ ಪ್ರೀತಿಯ ನಡತೆ ಹೇಗೆ ಇದೆ ಅಂತ ನಿಮ್ಮ ಜೀವಿತವನ್ನು ಅನಲೈಸ್ ಮಾಡಿ ನಾವು ನಡ್ಕೊಂಡ್ರೆ ನಿಜವಾಗ್ಲೂ ನಮಗಿಂತ ಧನ್ಯರು, ನಮಗಿಂತ ಬಂದು ಬುದ್ಧಿವಂತರು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ.
ಸೊ ಕಡೆಯದಾಗಿ ನಾನು ಮೊದಲನೇದಾಗಿ ಹೇಳಿರೋ ವಾಕ್ಯನೇ ನೆನಪಿಸ್ತಾ ಇದ್ದೀನಿ. ಬಿ ಸ್ಟಿಲ್ ಅಂಡ್ ನೋ ದಟ್ ಐ ಆಮ್ ಗಾಡ್. ಅವರು ದೇವರಾಗಿದ್ದಾರೆ, ಅವ್ರು ಕರ್ತನಾಗಿದ್ದಾರೆ ನಿಮ್ಮ ಜೀವಿತದಲ್ಲಿ ಅಂತ ತಿಳ್ಕೊಂಡು ನೀವು ಧೈರ್ಯವಾಗಿ ಇಂಥ ಸಮಯಗಳಲ್ಲಿ ದೃಢವಾಗಿ ನಿಲ್ಲಿರಿ. ದೇವರು ನಿಮ್ಮ ಜೊತೆ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವ ಪರಲೋಕದ ತಂದೆ, ಈ ದಿನಕ್ಕಾಗಿ ಸ್ತೋತ್ರ. ದೇವರೇ, ಈ ವಾಕ್ಯದ ಮುಖಾಂತರ ನಿಮ್ಮ ಮಕ್ಕಳನ್ನು, ನಿಮ್ಮ ಜನರನ್ನು ಮುಟ್ಟಲು ಕೊಟ್ಟಿರುವ ಅವಕಾಶಕ್ಕಾಗಿ ಸ್ತೋತ್ರ. ದೇವರೇ, ಈ ವಾಕ್ಯದಲ್ಲಿ ನೀವು ಪ್ರತಿಯೊಬ್ಬರನ್ನು ಬಲಪಡಿಸಿದ್ದೀರಾ ಅಂತ ನಾವು ನಂಬುತ್ತೇವೆ. ದೇವರೇ, ನಿಮ್ಮ ವಾಕ್ಯ ಹೇಳಿರೋ ಪ್ರಕಾರ ಕರೆಯಲ್ಪಟ್ಟಿರೋರು ಅನೇಕರು, ಅದರಲ್ಲಿ ಆರಿಸಲ್ಪಟ್ಟವರು ಸ್ವಲ್ಪ ಜನ. ನಾವು ಆ ಸ್ವಲ್ಪ ಜನರಲ್ಲಿ ಒಬ್ಬರಾಗಿರಬೇಕು ಅಂತ ನಿಜವಾದ ಹೃದಯದಿಂದ ಬಯಸ್ತಾ ಇರುವ ಪ್ರತಿ ದೇವ್ರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರೇ, ಯಾರೆಲ್ಲ ನನಗೆ ಈ ವಿಷಯದಲ್ಲಿ ಒಂದು ಸಹಾಯ ಬೇಕಾಗಿದೆ, ಈ ಸಮಸ್ಯೆಗಳಿಂದ ನನಗೆ ಒಂದು ಬಿಡುಗಡೆ ಬೇಕಾಗಿದೆ ಅಂತ ಬಯಸ್ತಾ ಇದ್ದಾರೋ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾರಾ, ನಾನು ಅವರು ಬಿಟ್ಟು ದೂರ ಹೋಗಿದ್ದೀನಿ ಅನ್ನೋ ಯೋಚನೆಯಲ್ಲಿದ್ದಾರೋ, ನನ್ನ ದೇವರು ವಿರೋಧವಾಗಿ ಅನೇಕ ಪಾಪಗಳು ಮಾಡಿದ್ದೀನಿ, ನನ್ನ ಕ್ಷಮಿಸ್ತಾರಾ, ನನ್ನ ಮತ್ತೆ ಸ್ವೀಕಾರ ಮಾಡ್ತಾರಾ, ನಾನು ಮುಂಚೆ ಇದ್ದಿರೋ ರೀತಿಯಲ್ಲಿ ನಾನು ಮತ್ತೆ ಪ್ರಕಾಶಿಸ್ತೀನಾ ದೇವ್ರಿಗೋಸ್ಕರ ಅಂತ ಯಾರೆಲ್ಲ ಈ ಪ್ರಶ್ನೆಗಳೊಂದಿಗೆ ಇದ್ದಾರೋ, ನನ್ನ ಕುಟುಂಬ ಬದಲಾಗುತ್ತಾ, ನನ್ನ ಸನ್ನಿವೇಶ ಚೇಂಜ್ ಆಗುತ್ತಾ, ಇಲ್ಲ ನನ್ನ ಲೈಫ್ ಮುಗೀತಾ ಅನ್ನೋ ಪ್ರಶ್ನೆಗಳೊಂದಿಗೆ ಇರುವ ಪ್ರತಿ ದೇವ್ರ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಎಂಥ ಪರಿಸ್ಥಿತಿಯಲ್ಲಿದ್ರೇನು ಸಹಾಯ ನಿಮ್ಮ ಬಳಿ ಉಂಟು. ಯಾಕಂದರೆ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನನ್ನು ಬಿಡೋದಿಲ್ಲ, ಕೈ ಬಿಡೋದಿಲ್ಲ ಅಂತೇಳಿ ಹೇಳಿದೆ. ಐ ವಿಲ್ ನೆವರ್ ಲೀವ್ ಯು ನಾಟ್ ಫರ್ಸೇಕ್ ಯು. ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಿನ್ನ ತೊರೆಯುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯದ ಪ್ರಕಾರ ಯೇಸುವಿನ ನಾಮದಲ್ಲಿ ನಿಮ್ಮ ಮಕ್ಕಳಿಗೆ ಸಹಾಯ ಉಂಟಾಗಲಿ ಅಂತ ಪ್ರಾರ್ಥಿಸ್ತಿದ್ದೀನಿ. ತಂದೆ, ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈ ದಿನದಲ್ಲಿ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಗಮನಿಸೋದಕ್ಕಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರದಿಂದ ದೇವರನ್ನು ಪ್ರೀತಿಸೋಕ್ಕೆ ನೀವು ಸೋತೋಗಬೇಡಿ. ನಿಮ್ಮ ಜೀವಿತದಲ್ಲಿ ಅನೇಕ ಸನ್ನಿವೇಶಗಳು, ಸಮಸ್ಯೆಗಳು ಬರ್ಬೋದು, ಆದರೆ ದೇವರ ಪ್ರೀತಿ ಮುಂದೆ ಅದು ಏನೂ ಇಲ್ಲ. ಅವ್ರ ಪ್ರೀತಿಯಲ್ಲಿ ಇನ್ನೂ ದೃಢವಾಗಿ, ಬಲವಾಗಿ ನಿಂತ್ಕೊಳ್ಳಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.